ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆಯ ಆತಂಕ ಮುಂದುವರೆದಿದೆ. ಭಾರತ್ ನಗರದ ನಿವಾಸಿಗಳಲ್ಲಿ ಇನ್ನೂ ಕೂಡ ಚಿರತೆ ವಿಚಾರವಾಗಿ ಟೆನ್ಷನ್ ಮುಂದುವರೆದಿದೆ. ಬೆಳಗ್ಗೆ ವಾಕಿಂಗ್ ಹೋಗೋದಕ್ಕೆ ಭಯ ಬೀಳುವಂತ ಸ್ಥಿತಿ ಬಂದಿದೆ ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 15 ದಿನಗಳಲ್ಲಿ 5-6 ಬಾರಿ ಚಿರತೆ ಕಾಣಿಸಿಕೊಂಡಿದೆ. ನಾಯಿ ಬೋರ್ಡ್ ತೆಗೆದು ಚಿರತೆ ಬೋರ್ಡ್ ಹಾಕುವಂತ ಸ್ಥಿತಿ ಬಂದಿದೆ ಅಂತ ಹೇಳಿ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮತ್ತೆ ಈ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಬೀದಿ ನಾಯಿ ಮೇಲೆ ದಾಳಿಯನ್ನು ಮಾಡಿದೆ. ಜನವಸತಿ ಪ್ರದೇಶಕ್ಕೆ ಈ ಚಿರತೆ ನುಗ್ಗಿರೋದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸಿದ್ರೂ ಕೂಡ ಚಿರತೆ ಪತ್ತೆಯಾಗಿಲ್ಲ. ಸಿಸಿಟಿವಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪದೇ ಪದೇ ಚಿರತೆ ಜನವಸತಿ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿರುವಂತಹ ದೃಶ್ಯ. ಹೀಗಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. 3 ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಜುಲೈ 12ನೇ ತಾರೀಕು ಹಾಗೂ 19, ಒಟ್ಟು 3 ದೃಶ್ಯಗಳನ್ನ. ಜುಲೈ 20ನೇ ತಾರೀಕು ಚಿರತೆ ಜನವಸತಿ ಪ್ರದೇಶಕ್ಕೆ ಆಗಮಿಸಿ ಅಲ್ಲಿ ಭೀತಿಯನ್ನು ಹುಟ್ಟಿಸಿದೆ. ಬ್ಯಾಡರಹಳ್ಳಿಯಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿರುವಂತದ್ದು. ಭಾರತ್ ನಗರದ ನಿವಾಸಿಗಳು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಭಾಗದಲ್ಲಿ ಮೊನ್ನೆ ಕೂಡ ಈ ಒಂದು ಸ್ಥಳದಲ್ಲೇ ಚಿರತೆ ಎಂಟ್ರಿ ಕೊಟ್ಟು ಇಲ್ಲಿ ಮಲಗಿದಂತಹ ನಾಯಿ ಮೇಲೆ ದಾಳಿ ಮಾಡುವಂತಹ ಕೆಲಸ ಕೂಡ ಮುಂದಾಗಿತ್ತು. ಈ ತಿಂಗಳಲ್ಲಿ 4-5 ಬಾರಿ ಈ ಏರಿಯಾದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಹೀಗಾಗಿ ಇಲ್ಲಿರುವಂತಹ ನಿವಾಸಿಗಳು ಈಗ ಆತಂಕಕ್ಕೆ ಒಳಗಾಗಿರುವಂತದ್ದು. ಮನೆಯಿಂದ ಹೊರ ಬರಬೇಕಂದ್ರೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊನ್ನೆ ಕೂಡ ಈ ಭಾಗದಲ್ಲಿ ಮಲಗಿದಂತಹ ನಾಯಿ ಮೇಲೆ ಚಿರತೆ ದಾಳಿ ಮಾಡೋಕೆ ಹೊರಟಿದ್ದು. ನಾವಿರೋದು ಭಾರತ್ ನಗರದ 2ನೇ ಹಂತದ 13ನೇ ಮುಖ್ಯ ರಸ್ತೆಯಲ್ಲಿ. ನನ್ನ ಜೊತೆಗೆ ಇಲ್ಲಿ ನಿವಾಸಿಗಳಿದ್ದಾರೆ. ಸರ್, ನಿಮ್ಮ ಏರಿಯಾದಲ್ಲಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಿರುವಂಥದ್ದು, ಎಷ್ಟು ಆತಂಕ ಇದೆ ಸರ್ ಈ ಭಾಗದಲ್ಲಿ? ಈಗ ಅದೇ ಕಳೆದ 10 ದಿವಸದಿಂದ ಸತತವಾಗಿ ದಿನ ಬಿಟ್ಟು ದಿನ ಅಥವಾ ಒಂದು ದಿವಸದಲ್ಲಿ 2 ಬಾರಿ ಕಾಣಿಸ್ಕೊಳ್ತಾ ಇದೆ. ಈಗ ಆತಂಕ ಏನಾಗ್ಬಿಟ್ಟಿದೆ ಅಂದರೆ, ಫಾರೆಸ್ಟ್ ಇಲಾಖೆಯವರು ಪ್ರಯತ್ನ ಮಾಡಿದ್ದಾರೆ. ಅಲ್ಲೊಂದು ಬೋನ್ ಇಟ್ಟಿದ್ರು, ಅಲ್ಲಿ ಕಾಣಿಸ್ಕೊಳ್ತು ಅಂತ. ಈಗ ಬೋನ್ ಅಲ್ಲೇ ಇದೆ. ಅದಕ್ಕೆ ಏನು ಚಿರತೆನೂ ಬೀಳಲಿಲ್ಲ. ಕೋಳಿ ಇಟ್ಟಾಯಿತು, ನಾಯಿನೇನೋ ಆ ಕಡೆಗೆ ತೋರಿಸಿದ್ವಿ, ಅದು ಆಗಲಿಲ್ಲ. ಮೊನ್ನೆ ರಾತ್ರಿ ಮಾತ್ರ 2 ಗಂಟೆ 10 ನಿಮಿಷದಲ್ಲಿ ಈ ಪೊದೆ ಒಳಗಡೆಯಿಂದ ಬಂದು ಇಲ್ಲಿ ಮಲಗಿದ ನಾಯಿ ಮೇಲೆ ಅದು ಹಾರಿದೆ. ಹಾರಿದಾಗ ನಾಯಿ ಎಚ್ಚರಗೊಂಡು ಓಡೋಗಿದೆ. ಇವ್ರ ಕ್ಯಾಮ್ರಾದಲ್ಲೇ, ಸಂದೀಪ್ ಅವ್ರ ಮನೆ ಕ್ಯಾಮ್ರಾದಲ್ಲೇ ಅದನ್ನ ನಮಗೆ ಗೊತ್ತಾಯಿತು. ಹಾಗಾಗಿ ಈಗ ಏನಾಗಿದೆ, ಜನಪ್ರತಿನಿಧಿಗಳು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೇಬೇಕಾಗಿದೆ. ಇಲ್ಲ ಅಂತಂದರೆ ಯಾರ್ದಾರು ಪ್ರಾಣ ಹಾನಿ ಆದಮೇಲೆ ಬಂದು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ ಹೇಳೋ ಬದಲು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದಂಗೆ ಮುಂಚಿತವಾಗಿ ಏನಾರ ಒಂದು ಮಾಡಿದ್ರೆ ಅದಕ್ಕೆ ಒಂದು ಇತಿಶ್ರೀ ಆಡ್ಬೋದು. ಈಗ ನಿಮ್ಮ ಏರಿಯಾದಲ್ಲಿ ಬರುವಾಗ ಕೆಲವೊಂದಿಷ್ಟು ಜನ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ಗಳನ್ನ ಹಾಕೊಂಡಿದ್ರು ಸರ್. ಈ ಪದೇ ಪದೇ ನಿಮ್ಮ ಏರಿಯಾದಲ್ಲಿ ಈಗ ಚಿರತೆ ಕಾಣಿಸ್ಕೊಳ್ತಾ ಇದೆ. ಈಗ ನಾಯಿಗಳು ಇದ್ರೂ ಸಹ ಆ ಚಿರತೆ ಬರೋ ಸಮಯ ನೋಡ್ಕೊಂಡು ನಾಯಿಗಳು ರೋಡ್ನಲ್ಲಿ ಒಂದು ನಾಯಿಗಳು ಇರೋದಿಲ್ಲ, ಹೊಂಟ್ಬಿಡ್ತವೆ. ಬೆಳಗ್ಗೆ ನಾವು 4:15 ಗಂಟೆಗೆ ನಾವು ವಾಕ್ ಬರ್ತಾ ಇದ್ದಾಗ ಇಲ್ಲಿ ಜನಗಳು ಯಾರೂ ಇರೋದಿಲ್ಲ. ನಾವು ವಾಕ್ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಮ್ಮ ರೋಡ್ಗೆ ಸುವ್ಯವಸ್ಥಿತವಾಗಿ ಒಂದು ವ್ಯವಸ್ಥಿತ ಮಾಡಬೇಕು. ಮತ್ತು ಈ ಲೈನ್ಗೆ ರನ್ನಿಂಗ್ ಕ್ಯಾಮ್ರಾ ಒಂದು ಅಳವಡಿಸಿದ್ರೆ ಇಲ್ಲಿ ಹೋಗೋ ವ್ಯವಸ್ಥೆ ಎಲ್ಲ ಕಂಡು ಹಿಡಿಬಹುದು. 5:30-6 ಗಂಟೆಗೆಲ್ಲ ವಾಕ್ ಹೋಗ್ತಿದ್ವಿ. 5:30-6 ಗಂಟೆಗೆ ಎಲ್ಲ ಸ್ಟಾಪ್ ಆಗ್ಬಿಟ್ಟು ಈಗ 7:30-8 ಗಂಟೆ ಮೇಲೆ ಹೊರಗಡೆ ಬರ್ತೀವಿ. ಆದ್ದರಿಂದ ನಮ್ಮ ರೋಡ್ಗೆ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಜನಪ್ರತಿನಿಧಿಗಳು ಯಾರು ಬರ್ತಾ ಇಲ್ಲ. ಈಗ ಕೊನೆಯದಾಗಿ ನಾನು ಮನವಿ ಮಾಡೋದು ಇಷ್ಟೇ, ಇಲ್ಲಿ ನಾಯಿಗಳಿದ್ದಾವೆ ಅಂತ ಎಲ್ಲರ ಮನೆ ಮುಂದೆ ಬೋರ್ಡ್ ಇದ್ದೆ. ಈಗ ಅದನ್ನ ಚೇಂಜ್ ಮಾಡಿ ಚಿರತೆಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕೋ ಅನಿವಾರ್ಯತೆ ನಮಗೆ ಬಂದ್ಬಿಟ್ಟಿದೇನೋ ಅಂತ ನಮಗೆ ಆತಂಕಕ್ಕೊಳಗಾಗಿದೆ. ಒಂದು ನಿವಾಸಿಗಳು ಹೇಳ್ತಿರುವಂಥದ್ದು, ಈಗ ಎಲ್ಲರೂ ಕೂಡ ಒಂದು ಆತಂಕದಲ್ಲಿದ್ದಾರೆ. ಯಾಕಂದರೆ ಚಿರತೆ ಒಂದು ಬಾರಿ ಕಾಣಿಸ್ತಾ ಇಲ್ಲ, 10 ದಿನದಲ್ಲಿ ಪದೇ ಪದೇ ಈ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದು ಮಕ್ಕಳು ಮತ್ತು ವಯಸ್ಸಾದಂಥವ್ರು ಕೂಡ ಓಡಾಡ್ತಾ ಇರ್ತಾರೆ. ಆಗ ಏನಾದರೂ ಅನಾಹುತ ಆದರೆ ಏನು ಮಾಡಬೇಕು ಅನ್ನೋ ಒಂದು ಆತಂಕನ ಹೊರ ಹಾಕ್ತಿರುವಂಥದ್ದು. ಬ್ಯಾಡರಹಳ್ಳಿ ಚಿರತೆಯನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.